ಹಾಯ್, ಇನ್ನೊಂದು ವಿಡಿಯೋಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ವುಡ್ ಬಗ್ಗೆ ನೋಡೋಣ. ಮನೆಗೆ ಯೂಸ್ ಮಾಡ್ತಿರಲ್ಲ, ಡೋರ್ಸ್, ಇಂಟೀರಿಯರ್ ಎಲ್ಲದಕ್ಕೂ. ನಾನು ಇಲ್ಲೊಂದು ವೇರ್ ಹೌಸ್ ದೊಡ್ಡದೊಂದು ಗೋಡನ್ನಲ್ಲಿ ಬಂದಿದ್ದೀನಿ. ನಿಮಗೆ ಯಾವ ಸೈಜ್ ವುಡ್ ಬೇಕು, ಯಾವ ವುಡ್ ಬೇಕು, ಟೀಕ್ ವುಡ್ಡು, ಹೊನ್ನೆ, ಎಲ್ಲ ಥರದ ವುಡ್ಡು ಇಲ್ಲಿ ಸಿಗುತ್ತೆ. ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಬಂದು ಈ ಮಿಲ್ ಬಂದು ವೈಟ್ಫೀಲ್ಡ್ ಹತ್ತತ್ರ ಇದೆ. ಬೆಂಗಳೂರಲ್ಲಿ ಯಾರು ಇದ್ದರೂ ಕೂಡ ಇಲ್ಲಿ ಬಂದು ತೊಗೊಬೋದು. ನಿಮ್ಗೆ ಹತ್ರ ಎಲ್ಲಿರುತ್ತೆ ಅಲ್ಲೇ ತೊಗೊಳ್ಳಿ. ತುಂಬ ದೂರ ಹೋದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಲ್ಲ ಚಾರ್ಜಸ್ ಜಾಸ್ತಿ ಆಗುತ್ತೆ. ನಿಮಗೆ ಒಂದು 2-3 ಕಡೆ ಕೇಳಿ ಕಾಸ್ಟ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ಅವ್ರ ಹತ್ರ ಬಾರ್ಗೇನ್ ಮಾಡಿ ನಿಮ್ಗೆ ಹತ್ರ ಎಲ್ಲಿದೆ ಅಲ್ಲೇ ತೊಗೊಳ್ಳಿ. ಆದರೆ ಫಸ್ಟ್ ಎಲ್ಲೇ ಆದರೂ ಕೂಡ ಅವ್ರು ಸ್ವಲ್ಪ ರೇಟ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ನೀವು ಬಾರ್ಗೇನ್ ಹೆಂಗೆ ಮಾಡ್ತೀರೋ ಆ ಥರ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಪ್ಲೇವುಡ್ಗಳಿದ್ದಾವೆ, ಟೀಕ್ ವುಡ್ಡು, ಮನೆಗೆ ಡೋರ್ ಮಾಡೋದಕ್ಕೆ, ಕಿಟಕಿಗಳಿಗೆ. ಎಲ್ಲ ಥರದ ವುಡ್ ಇದೆ. ಸ್ವಲ್ಪ ಇದು ರೆಡಿಮೇಡ್ ಡೋರ್ಸ್ ಕೂಡ ಇದೆ. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇವೇ ರೆಡಿಮೇಡ್ ಡೋರ್ಸು. ಇದು ನೋಡಿ, ರೆಡಿಮೇಡ್ ಡೋರ್ಸ್ ಸೇಮ್ ಟೀಕ್ ವುಡ್ಡಲ್ಲಿ ಮಾಡಿರೋ ಥರನೇ ಇದೆ. ಇದು ರೆಡಿಮೇಡ್, ಅದೇ ಟೀಕ್ ವುಡ್ ಇದೆ. ಇದು ಒರಿಜಿನಲ್ ಟೀಕ್ ವುಡ್. ಮತ್ತು ಈ ಥರ ಸ್ಟ್ರಕ್ಚರ್ಸ್ ಎಲ್ಲ ಕೂಡ ಮಾಡ್ತಾರೆ ಇಲ್ಲಿ. ಇಲ್ಲೇ ವುಡ್ಡು ಡೋರ್ಸ್ ಎಲ್ಲ ಇಲ್ಲೇ ಮಾಡ್ತಾರೆ. ನೀವು ಇವ್ರ ಕೈಯಲ್ಲೇ ಮಾಡಿಸ್ಕೊಬೋದು. ಬೆಟರ್ ಇವ್ರ ಕೈಯಲ್ಲೇ ಮಾಡಿಸ್ಕೊಂಡ್ರೆ ಬೇರೆ ಕಾರ್ಪೆಂಟರ್ ಹುಡುಕಿ ಮತ್ತು ಅವ್ರಿಗೆಲ್ಲ ತುಂಬ ಎಕ್ಸ್ಟ್ರಾ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಕಾರ್ಪೆಂಟರ್ಸು. ಇಲ್ಲಿ ಮಿಲ್ಗಳನ್ನೇ ಅವ್ರ ಹತ್ರನೇ ನೀವು ವುಡ್ ತೊಗೊಂಡು ಅವ್ರಿಗೇನೆ ನೀವು ಏನೇನು ಬೇಕು ಹೇಳ್ಬಿಟ್ರೆ ಅವರೇ ಮಾಡಿಕೊಡ್ತಾರೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ. ಮತ್ತು ಕಾರ್ಪೆಂಟ್ರ್ ಹುಡುಕಿದ್ರೆ ಅವ್ರು ತುಂಬ ಚಾರ್ಜ್ ಮಾಡ್ತಾರೆ ಕಾರ್ಪೆಂಟರ್ಸ್ ಎಲ್ಲ. ಜಸ್ಟ್ ಬೇಕಾದ್ರೆ ಫಿಟ್ಟಿಂಗೋಸ್ಕರ ಕಾರ್ಪೆಂಟ್ರನ್ನ ಕರ್ಸ್ಕೊಂಡು ಅವನ್ನೆಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ನಡೆಯುತ್ತೆ. ಲಾಸ್ಟಲ್ಲಿ ಮಾಡಿಸೋದಕ್ಕೂ ಕೂಡ ಕಾರ್ಪೆಂಟ್ರನ್ನ ತೊಗೊಂಡ್ರೆ ಕಷ್ಟ.